ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ನೋಡ್ರಿ, ನಮ್ಮೂರಿಗೆ ಮಳೆ ರಾಯ ಕಾಲಿಟ್ಟ ನೋಡ್ರಿ. ಸ್ವಲ್ಪ ಅಂದರೆ ಮೋಡ ಆಗಿದೆ, ಕತ್ಲಾದಂಗಾಗಿದೆ, ಮಳೆ ಬರ್ತಾ ಇದೆ ಅನಿಸ್ತಾ ಇದೆ ನೋಡ್ರಿ. ಆ ಥರ ಕ್ಲೈಮೇಟ್ಸ್ ಚೇಂಜ್ ಆಗಿದೆ ನೋಡ್ರಿ. ಬಿಸಿಲಿಂದ ಥಂಡಿ ಚಳಿ ಇದೆ ಫ್ರೆಂಡ್ಸ್. ಯಾಕಂದರೆ ಈ ಮಳೆನೇ ಆ ಥರ ಅಲ್ಲ, ಥಂಡಿ ಇರುತ್ತೆ. ಥಂಡಿ ಇದೆ ನೋಡ್ರಿ, ಎಲ್ಲರಿಗೂ ತಲೆ ಹೊಚ್ಚಿ ಆಗಿದೆ. ಹಾಗೆ ಮಳೆ ಬರ್ತಾ ಇದೆ ನೋಡ್ರಿ. ಊರಿಗೆ ಒಟ್ಟ ಮಳೆ ಕಾಲಿಟ್ಟಾಯ್ತು ನೋಡ್ರಿ. ಹಾಗೆ ಮಳೆ ಬರ್ತಾ ಇದೆ. ಅಂದರೆ ಅಷ್ಟು ಜೋರು ಇಲ್ಲ, ಅಷ್ಟು ಕಡಿಮೆನೂ ಇಲ್ಲ, ಸಿಂಪಲ್ ಇಲ್ಲಿದೆ. ಆದರೂ ಮಳೆಗಾಲ ಅಂತ ಗೊತ್ತಾಗ್ತಾ ಇದೆ ನೋಡ್ರಿ. ಈ ಥರ ಆಗಿದ್ದಕ್ಕಿಲ್ಲ ಅಂದರೆ ಫ್ರೆಂಡ್ಸ್, ಬಿಸಿಲು ಶೆಕೆ ಏನಪ್ಪ ಜೂನ್ ಇದ್ರೂ ಮಳೆ ಬರ್ತಾ ಇಲ್ಲಲ್ಲ ಅಂತ ಎಲ್ಲರಿಗೂ ಒಂಥರ ಟೆನ್ಷನ್ ಆಗಿತ್ತು. ಈ ಥರ ಮೋಡ ಕಚ್ಚಿದ್ದಕ್ಕೆ ಸ್ವಲ್ಪ ರೈತರ ಮುಖದಲ್ಲಿ ಕಳೆ ಬಂತು ನೋಡ್ರಿ. ಏನು ಮಾಡ್ತೀರಾ, ಮತ್ತು ಮಳೆ ಇಲ್ಲ ಅಂದರೆ ಆಯ್ತು ನೋಡ್ರಿ. ಎಲ್ಲ ಕಡೆ ಸ್ವಲ್ಪ ಆಗ್ತಾ ಇದೆ ಅಂತೆ. ಹಾಗೆ ಸಣ್ಣಕ್ಕೆ ಹಾಗೆ ಆಗ್ಬೋದು, ಜೋರಾಗ್ಬೋದು ನೋಡ್ರಿ. ಮಳೆ ಅಂತೂ ಬಂದಂಗೆ ಆಯಿತು. ಹಾಗೆ ನೋಡ್ರಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸ್ಟಾರ್ಟ್ ಮಾಡೋಣ. ಹಾಗೆ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ, ಸ್ಕಿಪ್ ಮಾಡದೆ ಎಲ್ಲ ವಿಡಿಯೋ ವಾಚ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಬನ್ನಿ ನಮ್ಮ ವಿಡಿಯೋನ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ನೋಡ್ರಿ ಫ್ರೆಂಡ್ಸ್, ನಾನು ಪುಟಾಣಿ ಹಾಕ್ತಾ ಇದ್ದೀನಿ. ಇವರೆಲ್ಲ ಪುಡಿ ಮಾಡ್ತಾ ಇದ್ದಾರೆ ನೋಡ್ರಿ. ಪುಟಾಣಿ ಹಾಕ್ತಾ ಇದ್ದೇನೆ ನಾನು. ಇವರೇನೆಂತಾರೆ, ಪುಟಾಣಿ ತಗೊಳ್ಳೋದು, ಪುಡಿ ಮಾಡಿ ಇಡೋದು ಅದ್ರಾಗೆ. ಪುಟಾಣಿ ತಿನ್ನೋಕುಂತ ನೋಡ್ರಿ. ಇವು ಎಲ್ಲದೂ ತಿನ್ನೋಕುಂತ ನೋಡ್ರಿ ನಮ್ಮ ಗಿಳಿ. ಪುಟಾಣಿ ಗಿಳಿ ಅಲ್ಲಿ ಪುಟಾಣಿ ಎಲ್ಲ ಪುಡಿ ಮಾಡಿ ಇಟ್ಟವ್ರಿ, ಮೊದಲು ಹಾಕಿದ್ದು. ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತಾವೆ. ಗಿರಣಿ ಇದ್ದಂಗೆ ನೋಡ್ರಿ ಒಂಥರ. ಪುಟಾಣಿ ಗಿಳಿ ಕಡಿತಾವಲ್ರಿ. ಹಾಗೆ ರೆಕ್ಕಿನ ಕೊಡುತ್ತವೆ, ರೆಕ್ಕೆನ. ಅಷ್ಟು ಸಿಟ್ಟು ನೋಡ್ರಿ ಇವಕ್ಕೆ. ನಲ್ಲವ್ರಿಗೆ ಮುಟ್ಬಾರ್ದಪ್ಪ, ಆ ಥರ ಇವ್ರದ್ದು ನೋಡ್ರಿ. ಕಟಮ್ ಮಾಡ್ತಾವೆ ನೋಡ್ರಿ. ಅಯ್ಯೋ, ಆ ಪುಟಾಣಿ ಎಲ್ಲರ ಕಾಲಾಗಿರ್ತತೇನ್ರಿ. ಗುಳಿ ನೋಡ್ರಿ, ಅದನ್ನೂ ಕಾಲಾಗಿ ಹಿಡ್ಕೊಂಡೈತಲ್ರಿ ಅದು. ಅಮ್ಮ ಓಸಬಿ ಪಕ್ಕಳೆ ತಿಂಬ ಪಾಮೆ ಚೆನ್ನ. ಪುಟಾಣಿ ಕಾಲಾಗಿ ಹಿಡ್ಕೊಂಡಿದ್ದು ನೋಡಿರೇನ್ರಿ. ಈ ಗಿಳಿರಾಯ ನೋಡ್ರಿ, ಪುಟಾಣಿನೂ ಕಾಲಾಗಿ ಹಿಡ್ಕೊಂತ ನೋಡ್ರಿ. ಇಷ್ಟಿಷ್ಟು ಇರ್ತಾವೆ ಆ ಪುಟಾಣಿನೂ, ಅದನ್ನು ಹಿಡ್ಕೊಂಡು ತಿನ್ನಾಗ ನೋಡ್ತದೆ ನೋಡ್ರಿ. ಎಲ್ಲ ಒಟ್ಟು ಬಾಯಲ್ಲಿ, ಕೈಯಲ್ಲಿ, ಕಾಲಲ್ಲಿ ನೋಡ್ರಿ. ಅದು ಅದರಲ್ಲಿ ಇರ್ತಾನೆ ಇಲ್ಲ, ಹಿಡ್ಕೊಳಕ್ಕೆ ಹೋಗುತ್ತೆ ನೋಡ್ರಿ. ಅದು ಹೆಂಗೆ ಬರ್ತೈತ್ರಿ ಅದು ಪುಟಾಣಿ ಕಾಲಾಗಿ ಹಿಡ್ಕೊಳಕ್ಕೆ? ಅದಕ್ಕೆ ಅನ್ನೋದು ನೋಡ್ರಿ, ಸ್ವೀಟ್ ಗಿಳಿ ಅಂತ. ತುತ್ತು ಧಾನ್ಯ ಖರಿ. ಅಯ್ಯೋ ನೋಡ್ರಿ ಕಾಲ ಹಿಡ್ಕೊಂಡೈತೆ ನೋಡ್ರಿ. ಒಟ್ಟಿನಲ್ಲಿ ಹಿಡ್ಕೊಂಡೈತೆ ನೋಡ್ರಿ ಅದು. ನೋಡ್ರಿ ಫ್ರೆಂಡ್ಸ್, ಹಾಗೆ ಇವಾಗ ನಾನು ಪಲ್ಯಕ್ಕೆ ಮೆಣಸಿನ್ಕಾಯಿ ಫ್ರೈ ಮಾಡ್ಬೇಕಂತ ನೋಡ್ರಿ. ಹಸಿ ಮೆಣಸಿನ್ಕಾಯಿ ಚೆನ್ನಾಗಿದ್ದು ರೀ, ದಪ್ಪ ನೋಡ್ರಿ, ಎಷ್ಟು ಚೆನ್ನಾಗಿದ್ದಾವೆ. ಇದು ಮಿರ್ಚಿ ಮಾಡಲಿಕ್ಕೂ ಬರ್ತಾವೆ ನೋಡ್ರಿ ಇಂಥ ಮೆಣಸಿನ್ಕಾಯಿ ಇದ್ದರೆ. ನಾನೀಗ ಸ್ವಲ್ಪ ಇದರಲ್ಲಿ ಉಪ್ಪು ತುಂಬಿ ಹಾಗೆ ಫ್ರೈ ಮಾಡ್ತೀನಿ ರೀ. ತುಂಬ ಚೆನ್ನಾಗ್ತಾವ್ರಿ ತಿನ್ನಾಕಿವು. ಅದಕ್ಕೆ ಸ್ವಲ್ಪ ಸಮೀರಿಗಂತೂ ತುಂಬಾ ಇಷ್ಟ. ಇದಕ್ಕೆ ಸ್ವಲ್ಪ ಉಪ್ಪು ತುಂಬಿ ಮಾಡ್ತೀನಿ ನೋಡ್ರಿ. ನಾನು ಹೆಂಗೆ ಮಾಡ್ತೀನಿ ಅಂತ. ಏನು ಜೀರಿಗೆ ಪುಡಿ ಇದ್ದರೆ ಜೀರಿಗೆ ಪುಡಿ, ಇಲ್ಲಾಂದರೆ ಉಪ್ಪು. ನಾನು ಬರೀ ಉಪ್ಪು ತುಂಬಿ, ಉಪ್ಪು ಮೆಣಸಿನ್ಕಾಯಿ ಅಂತಾರಲ್ಲ ಅದನ್ನು ಮಾಡ್ತಾಯಿದ್ದೀನಿ ನೋಡ್ರಿ. ನಾನು ನೋಡ್ರಿ ಫ್ರೆಂಡ್ಸ್, ಬರೀ ಇಷ್ಟು ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಈ ಥರ ನೋಡ್ರಿ, ಮಧ್ಯೆ ಈ ಥರ ಪೀಸ್ ಮಾಡ್ಕೊಂಡಿದ್ದೀನಿ ನೋಡ್ರಿ. ಇಷ್ಟು ಉಪ್ಪು ತಗೊಂಡಿದ್ದೀನಿ ನೋಡ್ರಿ. ಇವೆರಡೇ, ಇದರಿಂದ ನಾನು ಸಿಂಪಲಾಗಿ ಮಾಡ್ತಾ ಇರೋದು ಫ್ರೆಂಡ್ಸ್. ಇದಕ್ಕೆ ಏನು ಮಾಡ್ತಾನೆ ಅಂದರೆ ಅರಿಶಿನ ಪುಡಿ ಮತ್ತು ಜೀರಿಗೆ ಪುಡಿನೂ ಹಾಕ್ತಾರೆ. ನಾನು ಬರೀ ಉಪ್ಪಿನಿಂದ ಮಾಡ್ತಾಯಿದ್ದೀನಿ ರೀ. ಬರೀ ಉಪ್ಪು ತುಂಬಿ ಮಾಡ್ತಾಯಿದ್ದೀನಿ ನೋಡ್ರಿ. ಇವು ಸಿಂಪಲಾದ ಮೆಣಸಿನ್ಕಾಯಿ ನೋಡ್ರಿ, ತುಂಬ ಚೆನ್ನಾಗಿರುತ್ತೆ ರೀ ಇದು. ಇಲ್ಲಿ ನೋಡ್ರಿ, ನಾನು ಮೆಣಸಿನ್ಕಾಯಿ ತುಂಬ್ತಾ ಇದ್ದೀನಿ ಉಪ್ಪು. ಇಲ್ಲೊಬ್ಬನು ಇದಾನಲ್ಲ ಇಲ್ಲಿ ನಮ್ಮ ಗಿಳಿ ಪುಟ, ಕುಣಿತಾದನ್ರಿ ತಕ ಅಂತ. ಮೆಣಸಿನ್ಕಾಯಿ ಭಾರಿ ಇಷ್ಟ ಅಲ್ರಿ ಗಿಳಿಗೂ, ಅವು ತಿನ್ನೋಕ್ಕೆ. ಅದಕ್ಕೆ ಕುಣಿತಾದನ್ರಿ ಅವನು. ಅವನಿಗೆ ಕೊಟ್ಟರೆ ಸಾಕೈತೆ ನೋಡ್ರಿ. ಇವಾಗ ಕೊಡ್ತೇನೆ, ಸುಮ್ಮನೆ ಮಿಠು ಅಬ್ಬು ದೇತುಂಟೇರ್ ಬಾ.
ಸಿಂಪಲಾಗಿ ಇಷ್ಟೇ ಮಾಡ್ಬೋದು ನೋಡ್ರಿ. ಅಂದರೆ ಎಣ್ಣೆ ಭಾಳ ಹಾಕ್ಬೇಕು ನೋಡ್ರಿ, ತುಂಬ ಚೆನ್ನಾಗ್ತವೆ. ಎಣ್ಣೆ ಹಾಕಿದಷ್ಟು ಸಖತ್ತಾಗ್ತಾವೆ ನೋಡ್ರಿ. ಇಷ್ಟೇ ನೋಡ್ರಿ ಇದ್ರ ಕೆಲಸ. ಇವಾಗ ಒಂದು ಹಂಚಿನಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳೋದು ನೋಡ್ರಿ. ಈ ಥರನೇ ಇನ್ನೊಂದು ಸ್ವಲ್ಪ ಮೇಲಿಂದ ಉಪ್ಪು ಹಾಕಿ ಈ ಥರ ಕಲಸ್ಕೋಬೇಕು ನೋಡ್ರಿ. ಆಯ್ತು ನೋಡ್ರಿ, ಇಷ್ಟೇ ಕೆಲಸ. ಈಗ ನಾನು ಫ್ರೈ ಮಾಡ್ತೇನೆ ನೋಡ್ರಿ ಇದನ್ನ. ಇವಾಗ ನೋಡ್ರಿ ಒಂದು ಹಂಚಿಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ಮೆಣಸಿನ್ಕಾಯಿ ಹಾಕ್ಬಿಡ್ತೇನೆ ನೋಡ್ರಿ. ಇವಾಗ ನೋಡ್ರಿ ಈಗ ಸ್ವಲ್ಪ ಹುರ್ಕೊಂಡೇನಿ. ಇವಾಗ ಎಣ್ಣೆ ಹಾಕ್ಬಿಡ್ತೇನೆ ರೀ. ನೋಡ್ರಿ ಹೆಂಗೆ ಕಜ್ಜಿ ಬರ್ತಾಯಿತ್ತು. ಎಣ್ಣೆಗೆ ಕುಡಿಯೋದು ನೋಡ್ರಿ. ನೋಡ್ರಿ ಇವಾಗ ಈ ಥರ ಅದು ನೋಡ್ರಿ. ಒಂದು ಸ್ವಲ್ಪ ಹುರಿದ್ಬಿಟ್ರೆ ರೆಡಿ ನೋಡ್ರಿ. ಚೆನ್ನಾಗ್ತಾವ್ರಿ ತಿನ್ನೋಕ್ಕೆ. ಚಿತ್ರಾನ್ನ ಆಗಲಿ, ಬೇಳೆ ಸಾರಿಗಂತೂ ಸೂಪರ್ ಆಗ್ತಾವ್ರಿ. ಅದಕ್ಕಾದ್ರೂ ತಿನ್ನೋಕ್ಕೆ ಹಸಿಮೆಣಸಿನ್ಕಾಯಿ ಫ್ರೈ ಮಾಡಿದರೆ ತುಂಬ ಚೆನ್ನಾಗ್ತಾವೆ ನೋಡ್ರಿ. ಒಬ್ಬರು ಕಡ್ಲೆ ಹಿಟ್ಟಿಂದನೂ ಮಾಡ್ತಾರೆ. ಕಡ್ಲೆ ಹಿಟ್ಟು ತುಂಬಿ ನೋಡ್ರಿ. ಸಮೀರಿಗೆ ಘಾಟ್ ಬಂದ್ಬಿಡ್ತು. ನನಗೇ ಬಂದಿಲ್ಲ, ಸಮೀರ್ ನಿಂಗೆ ಬಂತ ಉಳ್ಯಾಕಂತ ನೋಡ್ರಿ. ನಮ್ಮ ಮೆಣಸಿನ್ಕಾಯಿ ಫ್ರೈ ರೆಡಿ ನೋಡ್ರಿ. ಈ ಥರ ಆಗುತ್ತೆ ನೋಡ್ರಿ. ಸಮೀರ ಅಷ್ಟು ತಿಂತಾನ್ರಿ ಕೊಟ್ರಿ. ಈಗ ಅಷ್ಟು ಇಷ್ಟ ರೀ ಅವನಿಗೆ. ನಮ್ಮ ಟಾಮು ನೋಡ್ರಿ ಎಷ್ಟು ಚೆನ್ನಾಗಿ ರಾತ್ರಿ ಆದರೆ ಸಾಕು ನೋಡ್ರಿ, ಈ ಥರ ಮುಂದ್ಗಡೆ ಬಂದು ಕುಂದಿರ್ತಾನೆ ರೀ. ಬೆಳಗ್ಗೆ ಆಗೋವರೆಗೂ ಇಲ್ಲೇ ಕುಂದಿರ್ತಾನೆ ನೋಡ್ರಿ. ಸ್ವಲ್ಪ ಸರಕ್ ಅನ್ನಂಗಿಲ್ಲ ನೋಡ್ರಿ. ಅಷ್ಟು ಕಾವಲ್ಗಾರ ನೋಡ್ರಿ ನಮ್ಮ ಟಾಮು ಮಾತ್ರ. ಇಲ್ಲಿ ಬಂದು ಕುತ್ಕೊಂಡು ಊಟ ಮಾಡಿ ಬೆಳಗ್ಗಿನ ಜಾವದವರೆಗೂ ಇಲ್ಲೇ ಕಾಯ್ತಾನೆ ರೀ. ಸೂಪರಾದ ಬುದ್ಧಿ ನೋಡ್ರಿ. ಇವು ನೋಡ್ರಿ ಓದೋದು ನೋಡ್ರಿ. ಇಲ್ಲಿ ಹೋಮ್ ಥಿಯೇಟ್ರ್ ಹಾಕ್ಕೊಂಡು ಕಿವಿಯಲ್ಲಿ ಹೋಮ್ ಥಿಯೇಟ್ರ್ ಕೇಳ್ತಾ ಘಾಟ್ ಹೆಂಗೈತಿ ಓದಾಕ ಕುಂತಾನೆ ನೋಡ್ರಿ. ಎಷ್ಟು ಚೆನ್ನಾಗಿ ಕುಂತಾನು. ಡಕ್ ಹಾಕೊಂಡು ಓದಾಕ ಕುಂತಾನೆ ನೋಡ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಕುಂತಾನೆ ನೋಡ್ರಿ ನಮ್ಮ ಹುಡುಗ ಸಮೀರ್. ಅದು ಬಂದ್ ಮಾಡಿ ಓದಾಕ ಕುಂತ. ಇಲ್ಲಿ ನೋಡ್ರಿ ನಾನು ಬೆಳಗ್ಗೆಗೆ ತಿಂಡಿಗೋಸ್ಕರ ಸ್ವಲ್ಪ ಅಕ್ಕಿ ಉದ್ದಿನಬೇಳೆ ನೆನೆ ಇಟ್ಟಿದ್ದೆ. ಇವಾಗ ಇದನ್ನು ರುಬ್ತಾ ಇದ್ದೀನಿ ನೋಡ್ರಿ. ಬೆಳಗ್ಗೆ ಇಡ್ಲಿ ಮಾಡಲಿಕ್ಕಾಗಿ ರುಬ್ತಾ ಇದ್ದೀನಿ. ಸಮೀರಿಗೂ ಕಟ್ಲಿಕ್ಕೂ ಕೂಡ ಆಗುತ್ತೆ.